ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಕಾರ್ಯದರ್ಶಿಯಾದ ನಾನು ಅಕ್ರಮ್ ಹಸನ್. ನಮ್ಮೊಂದಿಗೆ ನಮ್ಮ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಮೊಯಿನುದ್ದೀನ್ ಮಿಜಾರ್ ಅವರಿದ್ದಾರೆ. ಅಲ್ಲದೆ ನಿಮ್ಮ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಹಾನ್ ಮುಜಾವರ್, ನಾವು 3 ಮಂದಿ ಇದ್ದೇವೆ. ಇಂದಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನೆಂದರೆ, ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ಇದು 2009ರಲ್ಲಿ 2009ನಲ್ಲಿ ಸ್ಥಾಪನೆಯಾದ ರಾಷ್ಟ್ರ ಮಟ್ಟದ ರಾಜಕೀಯ ಪಕ್ಷವಾಗಿದೆ. ದೇಶದ 23 ರಾಜ್ಯಗಳಲ್ಲಿ ಈಗಾಗಲೇ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯತನ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪುರಸಭೆ ಮತ್ತು ಬೆಂಗಳೂರು ಕಾರ್ಪೊರೇಷನ್ ಸಹಿತ 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ನಮ್ಮ ಪ್ರತಿನಿಧಿಗಳು ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ. ಮತ್ತು ಇಂದಿನ ಈ ಪತ್ರಿಕಾಗೋಷ್ಠಿಯ ಇನ್ನು ಮುಖ್ಯ ಉದ್ದೇಶ ಏನೆಂದರೆ, ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಅವಕಾಶ ವಂಚಿತ ಸಮುದಾಯಗಳಾದ ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದವರಿಗೆ ಖಾಸಗಿ ವಲಯದಲ್ಲಿ ಸಹ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕಂತ. ಈಗ ಸರ್ಕಾರಗಳ ಖಾಸಗೀಕರಣದಿಂದಾಗಿ ಸರ್ಕಾರಿ ಹುದ್ದೆಗಳು ಕಡಿಮೆ ಆಗ್ತಾ ಇದೆ. ಪರ್ಯಾಯವಾಗಿ ದೊಡ್ಡ ದೊಡ್ಡ ಕಂಪನಿಗಳು ಬರ್ತಾ ಉಂಟು. ಈ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ವಿಶೇಷವಾಗಿ ಅವಕಾಶ ವಂಚಿತ ಸಮುದಾಯದವರಿಗೆ ಅಲ್ಲಿ ಆ ಲೆಕ್ಕ ನೋಡಿದರೆ ಅಲ್ಲಿ ಈ ದಲಿತರು, ಮುಸಲ್ಮಾನರು ಮತ್ತು ಹಿಂದುಳಿದ ವರ್ಗದವರು ತುಂಬಾ ಕಡಿಮೆ ಉದ್ಯೋಗಕ್ಕೆ ಸಿಗ್ತಾ ಇದ್ದಾರೆ. ಅದಕ್ಕಾಗಿ ಸರ್ಕಾರ ಒಂದು ಮಸೂದೆ ತಂದು ಅಲ್ಲಿ ಖಾಸಗಿ ವಲಯದಲ್ಲಿ ಅಹಿಂದ ವರ್ಗಕ್ಕೆ ಮೀಸಲಾತಿ ಕೊಡಬೇಕಂತ SDPI ಸರ್ಕಾರವನ್ನು ಒತ್ತಾಯಿಸುತ್ತದೆ. ಎರಡನೇ ವಿಷಯ, ನಾವು ಕಳೆದ ತಿಂಗಳು ಮಾಹಿತಿ ಹಕ್ಕಿನಲ್ಲಿ ಸರ್ಕಾರದೊಂದಿಗೆ ಒಂದು ಮಾಹಿತಿ ಕೇಳಿದ್ದೇವೆ. ಆ ಮಾಹಿತಿ ಪ್ರಕಾರ ನಮಗೆ ಸಿಕ್ಕಿದ ಮಾಹಿತಿ ಏನಂದ್ರೆ, ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮಂಜೂರಾದ 2 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. 2 ಲಕ್ಷ ಹುದ್ದೆಗಳು, ಒಂದು ಸರ್ಕಾರದ 2 ಲಕ್ಷ ಹುದ್ದೆಗಳು ಖಾಲಿ ಇದ್ರೆ ಮತ್ತೆ ಅಭಿವೃದ್ಧಿ ಆಗುವುದು ಹೇಗೆ ಮತ್ತು ಸರ್ಕಾರಿ ಇಲಾಖೆಗಳು ಚುರುಕಾಗುವುದು ಹೇಗೆ? ಕೂಡಲೇ ಆ ಮಂಜೂರಾದ 2 ಲಕ್ಷ ಹುದ್ದೆಗಳನ್ನು ಕೂಡಲೇ ಅದಕ್ಕೆ ನೇಮಕಾತಿಯ ಪ್ರಕ್ರಿಯೆಗೆ ಚಾಲನೆ ನೀಡಬೇಕು. ಮತ್ತು ಕೆಲವು ಸರ್ಕಾರಿ ಇಲಾಖೆಗಳು ಖಾಸಗಿಯವರಿಗೆ ಕೊಡ್ತಾ ಇದ್ದಾರೆ. ಸರ್ಕಾರದ ಕೆಲಸಗಳನ್ನು ಪ್ರೈವೇಟ್ನವರಿಗೆ ಔಟ್ಸೋರ್ಸ್ ಕೊಡ್ತಾ ಇದ್ದಾರೆ. ಆ ಖಾಸಗೀಕರಣ, ಸರ್ಕಾರಿ ಹುದ್ದೆಗಳ ಖಾಸಗೀಕರಣ ಪ್ರಕ್ರಿಯೆಯನ್ನು ಸಹ ನಿಲ್ಲಿಸಿ ಕೂಡಲೇ ಈ 2 ಲಕ್ಷ ಹುದ್ದೆಯನ್ನು ಭರ್ತಿ ಮಾಡಬೇಕಂತ SDPI ವತಿಯಿಂದ ಆಗ್ರಹ ಮಾಡ್ತೇವೆ. ಮೂರನೇ ವಿಷಯ, ದೇಶದಲ್ಲಿ ಈಗ ಲೋಕಸಭೆ ಚುನಾವಣೆಯ ಕಾವು ಏರ್ತಾ ಇದೆ. ಲೋಕಸಭೆ ಚುನಾವಣೆ ಅಂದ್ರೆ ಒಂದು 4-5 ತಿಂಗಳ ಹಿಂದೆನೆ ಕೇಂದ್ರದ UPA ಸರ್ಕಾರದ ಖಜಾನೆಯಲ್ಲಿ ಸರ್ಕಾರದ ಕಾರ್ಯಕ್ರಮಗಳ ಜಾಹೀರಾತು, ಹೋರ್ಡಿಂಗ್ ಮೂಲಕ, ಮಾಧ್ಯಮಗಳ ಮೂಲಕ ಸರ್ಕಾರದ ದುಡ್ಡಿನಲ್ಲಿ ಇವರ ಕಾರ್ಯಕ್ರಮಗಳ ಜಾಹೀರಾತು ಆಗ್ತಾ ಇದೆ. ಇದೇ ಕೆಲಸ ಹಿಂದೆ NDA ಸರ್ಕಾರ, ವಾಜಪೇಯಿ ಸರ್ಕಾರ ಸಹ 2003 ಮತ್ತು 2004ರಲ್ಲಿ ಮಾಡಿತ್ತು. ಸರ್ಕಾರದ ಖಜಾನೆ ದುಡ್ಡನ್ನು ಪಕ್ಷದ ಪ್ರಚಾರಕ್ಕೆ ಬಳಸುವುದು, ಅದನ್ನು ಕೂಡಲೇ ಚುನಾವಣಾ ಆಯೋಗ ನಿಷೇಧ ಹೇರಬೇಕು. ಮತ್ತು ಯಾವುದೇ ಪಕ್ಷಗಳು ಏನು ಪ್ರಚಾರ ಮಾಡಬೇಕಿದ್ರೆ ಅವರ ಪಾರ್ಟಿ ಫಂಡ್ನಲ್ಲಿ ಮಾಡಿ, ಸಾರ್ವಜನಿಕರ ತೆರಿಗೆ ಹಣದಿಂದ ಇವರ ಪ್ರಚಾರ ಮಾಡುದು ಮತ್ತು ಇದರಿಂದ ಇಂಡೈರೆಕ್ಟ್ ಆಗಿ ಮತದಾರರ ಮೇಲೆ ಪ್ರಭಾವ ಇರುವ ಕೆಲಸಕ್ಕೆ ಚುನಾವಣಾ ಆಯೋಗ ಕೂಡಲೇ ನಿಷೇಧ ಹೇರಬೇಕು. ಮತ್ತೊಂದು ವಿಷಯ, ಚುನಾವಣೆ ಸಮಯದಲ್ಲಿ ಕೋಟಿಗಟ್ಟಲೆ ಬ್ಲ್ಯಾಕ್ ಮನಿಗಳು ಹಂಚಲಾಗ್ತದೆ. 1,000 ರೂಪಾಯಿ, 500 ರೂಪಾಯಿ, 100 ರೂಪಾಯಿ ಕೊಟ್ಟು ಜನರ ಓಟನ್ನು ಖರೀದಿಸಲಾಗುತ್ತೆ. ಆದ ಕಾರಣ ಚುನಾವಣೆ ಸಂದರ್ಭದಲ್ಲಿ ಯಾರೆಲ್ಲ ದುಡ್ಡು ಹಂಚ್ತಾರ ಅವರನ್ನು ಕೂಡಲೇ ಬಂಧಿಸಿ ಉಗ್ರ ಶಿಕ್ಷೆ ಕೊಡಬೇಕು. ಎಲ್ಲಿಯವರೆಗೆ ದುಡ್ಡಿನ ಪ್ರಭಾವದಲ್ಲಿ ಇಲ್ಲಿ ಚುನಾವಣೆ ನಡೀತಿದೆ ಅಲ್ಲಿವರೆಗೆ ಜನಸಾಮಾನ್ಯರು, ನಿಷ್ಠಾವಂತ ಜನಪ್ರತಿನಿಧಿಗಳು ಯಾವುದೇ ಪಕ್ಷದಿಂದ ನಿಂತು ಗೆಲ್ಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಓಟಿನ ದಿವಸ ಅಥವಾ ಚುನಾವಣೆ ಪ್ರಕ್ರಿಯೆಯಲ್ಲಿ ದುಡ್ಡಿನ ಪ್ರಭಾವವನ್ನು ಆದಷ್ಟು ಕಡಿತಗೊಳಿಸಲು ಚುನಾವಣಾ ಆಯೋಗ ವಿಶೇಷ ದಿಟ್ಟ ಹೆಜ್ಜೆ ಹಾಕಬೇಕಂತ SDPI ವತಿಯಿಂದ ನಾನು ವಿನಂತಿಸುತ್ತೇನೆ. ಇನ್ನು ಬೆಳಗಾವಿಯ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರು ಒಂದೆರಡು ಮಾತುಗಳಿದ್ದಾರೆ. बेलगाम सिटी में जो है बहुत सारे प्रॉब्लम्स ऐसे हैं जो अभी तक गवर्नमेंट जो है उसकी तरफ जो है तवज्जो नहीं करेंगे. जैसे कि 24 आवर्स पानी का फैसिलिटी अभी तक नहीं मिला है और कई जगहों पर जो है ड्रेनेज का पानी पीने के पानी में मिक्स होकर के आता है. और ये जो आवारा जानवर पिग और कुत्ते वगैरह जो है आवारा जानवर की वजह से हेल्थ का भी जो है बहुत सारा प्रॉब्लम आता जा रहा है. बहुत से एरियाज में जो है लोगों को सेफ्टी नहीं है इन जानवरों की होने की वजह से. और गांधीनगर एरिया में एक जो है ब्रिज के नीचे से जो पानी जमा होता है उसके बारे में कितने बार प्रतिभटना किया गया, कितना प्रोटेस्ट वगैरह किया गया, तो भी गवर्नमेंट जो है आज तक भी उसके ताल्लुक से
कुछ भी एक्शन नहीं लिया है। और बहुत सारे एरियाज़ में जैसे कि अब सिविल हॉस्पिटल वगैरह में दवाई वगैरह का मसला है, बहुत सारे गांव से आने वाले लोगों के लिए जो है कोई सहूलत नहीं है वहाँ पर। डॉक्टर्स जो है उनको बराबर से मतलब रिस्पेक्ट से उनको जो है ट्रीट नहीं कर रहे, बल्कि उनको एकदम जैसे पुलिस डिपार्टमेंट चिल्ला करके बात करता है वैसे डॉक्टर्स वहाँ पे पेशेंट के साथ में पेश हो रहे हैं। तो इस तरह के बहुत सारे मसाइल बेलगाम सिटी में हैं। रास्ते रोड वगैरह बराबर नहीं हैं, और हेल्थ का तो पूरा कुछ भी ख्याल हेल्थ डिपार्टमेंट जो है कुछ भी नहीं देख रहा है। जैसे कि बहुत सारे कैंटीन्स वगैरह है, बहुत सारे एरियाज़ में जो गंदगी है, लोगों को इससे जो है बीमारियां हो रही हैं, और हमारे जो हेल्थ डिपार्टमेंट है उसके लिए कुछ नहीं कर रही है। सरकार से हमारे रिक्वेस्ट है कि जो है लोगों की हेल्थ का और लोगों के रहन सहन का जो है पूरा ख्याल रखे, बेलगाम सिटी क्लीननेस जो है मेंटेन करे। जिस तरह के अधिवेशन में आज पूरा बेलगाम साफ सुथरा और बहुत बेहतरीन नज़र आ रहा है, हमेशा जो है बेलगाम जो है ऐसा खूबसूरत नज़र आना चाहिए। ये हमारी रिक्वेस्ट है डिस्ट्रिक्ट से। सर, ये खाली सरकार